ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಗುರುವಾರ ರಾತ್ರಿ ಅಂದರೆ ಡಿಸೆಂಬರ್ 26ರಂದು ನಿಧನರಾದರು. ಇನ್ನು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದ ಹಿನ್ನೆಲೆ ತುರ್ತು ನಿಗಾ ಘಟಕದಲ್ಲಿ ಇರಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ. ಇನ್ನು ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಹುದ್ದೆಗೆ ಬರುವ ಮುನ್ನವೇ RBI ಗವರ್ನರ್ ಆಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದ್ರು. ಯೋಜನಾ ಆಯೋಗದ ಉಪಾಧ್ಯಕ್ಷರು ಕೂಡ ಆಗಿದ್ರು. ಇಷ್ಟೆಲ್ಲ ಹುದ್ದೆ ಅಲಂಕರಿಸಿದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಬಳಿಯಿದ್ದ ಆಸ್ತಿ ಮೌಲ್ಯ ಎಷ್ಟು ಎನ್ನುವ ಮಾಹಿತಿಯನ್ನ ಅಂಕಿ ಅಂಶಗಳ ಸಹಿತ ಇಲ್ಲಿ ನಾವು ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಇನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2004ರಲ್ಲಿ UPA ಸರ್ಕಾರದಲ್ಲಿ ಮೊದಲ ಬಾರಿಗೆ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸಿದ್ರು. 2014ರ ಜೂನ್ ವರೆಗೂ ದೇಶದ ಪ್ರಧಾನಿಯಾಗಿದ್ರು. ಇನ್ನು ಅವರು ಭಾರತದ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಲ್ಲಿ ಒಬ್ಬರಾಗಿದ್ರು. ಆಸ್ತಿಯ ವಿವರವನ್ನ ನೋಡ್ತಾ ಹೋಗೋದಾದ್ರೆ 2018ರಲ್ಲಿ ರಾಜ್ಯಸಭಾ ಸಂಸದ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುವ ವೇಳೆ ಮನಮೋಹನ್ ಸಿಂಗ್ ತಮ್ಮ ಒಟ್ಟು ಆಸ್ತಿ 15,52,837 ರೂಪಾಯಿ ಅಂತ ಘೋಷಣೆ ಮಾಡಿದ್ರು. ಬಳಿಕ ರಾಜ್ಯಸಭಾ ಚುನಾವಣೆಗೆ ನಾಮನಿರ್ದೇಶನ ಮಾಡುವಾಗ ಅಂದ್ರೆ 2018 ಹಾಗೆ 19ರಲ್ಲಿ ಅವರ ಒಟ್ಟು ಗಳಿಕೆ 89,42,390 ರೂಪಾಯಿಗೆ ಏರಿಕೆ ಆಗಿತ್ತು. ಅಂದ್ರೆ 2018-19ರಲ್ಲಿ ಅವರ ಒಟ್ಟು ಗಳಿಕೆ 89,42,390 ರೂಪಾಯಿಗೆ ಏರಿಕೆಯಾಗಿತ್ತು. ಮನಮೋಹನ್ ಸಿಂಗ್ ಅವರ ನಿವ್ವಳ ಮೌಲ್ಯಕ್ಕೆ ಸಂಬಂಧಿಸಿದಂತೆ ಈ ಮಾಹಿತಿಯನ್ನ ಅವರು ನೀಡಿದ ಅಫಿಡವಿಟ್ ಆಧಾರದ ಮೇಲೆ ಬರೆಯಲಾಗಿದೆ. ಇನ್ನು 2013ರಲ್ಲಿ ಪ್ರಧಾನಿಯಾಗಿದ್ದ ವೇಳೆ ತಮ್ಮ ಆಸ್ತಿಯನ್ನ ಮನಮೋಹನ್ ಸಿಂಗ್ ಅವರು ಬಹಿರಂಗಪಡಿಸಿದ್ರು. ಆಗಿನ ಅಫಿಡವಿಟ್ ಪ್ರಕಾರ ಒಟ್ಟು ನಿವ್ವಳ ಮೌಲ್ಯ 10.73 ಕೋಟಿ ರೂಪಾಯಿ. ಚಂಡೀಗಢ ಮತ್ತು ನವದೆಹಲಿಯಲ್ಲಿ 2 ಮನೆಗಳನ್ನ ಹೊಂದಿದ್ರು. ಮಾರುತಿ 800 ಕಾರ್ ಇದೆ ಅಂತ ಕೂಡ ಅಫಿಡವಿಟ್ನಲ್ಲಿ ನಮೂದಿಸಿದ್ರು. 2012ರಲ್ಲಿ 150.80 ಗ್ರಾಂ ಚಿನ್ನಾಭರಣವಿದೆ ಅಂತಲೂ ಕೂಡ ಮಾಹಿತಿಯನ್ನ ನೀಡಿದ್ರು. ಮನಮೋಹನ್ ಸಿಂಗ್ ಅವರು 1932ರ ಸೆಪ್ಟೆಂಬರ್ 26ರಂದು ಪಂಜಾಬ್ನ ಗಹ್ನಲ್ಲಿ ಜನಿಸಿದ್ರು. ಅವರ ತಂದೆ ಗುರುಮುಖ್ ಸಿಂಗ್ ಹಾಗೂ ತಾಯಿ ಅಮೃತ ಕೌರ್. ಭಾರತ ಹಾಗೂ ಪಾಕಿಸ್ತಾನ ವಿಭಜನೆಯ ಸಮಯದಲ್ಲಿ ಅವರ ಕುಟುಂಬ ಭಾರತಕ್ಕೆ, ಅದರಲ್ಲೂ ಅಮೃತಸರಕ್ಕೆ ಸ್ಥಳಾಂತರಗೊಂಡಿತು. 1958ರಲ್ಲಿ ಮನಮೋಹನ್ ಸಿಂಗ್ ಗುರು ಶರಣ್ ಕೌರ್ ಅವರನ್ನ ವಿವಾಹವಾಗಿದ್ದು, ಈ ದಂಪತಿಗೆ 3 ಹೆಣ್ಣು ಮಕ್ಕಳಿದ್ದಾರೆ. ಅಮೃತ್ ಸಿಂಗ್, ದಮನ್ ಸಿಂಗ್ ಹಾಗೂ ಉಪಿಂದರ್ ಸಿಂಗ್ ಎನ್ನುವ 3 ಹೆಣ್ಣು ಮಕ್ಕಳಿದ್ದಾರೆ. ಇವರ ಪೈಕಿ ದಮನ್ ಎಂಬುವವರು ತಮ್ಮ ತಂದೆ ಮನಮೋಹನ್ ಸಿಂಗ್ ಅವರು ಯಾಕೆ ವೈದ್ಯರಾಗಿಲ್ಲ ಎಂಬುದರ ಬಗ್ಗೆ ಕೂಡ ಬರ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಮನಮೋಹನ್ ಸಿಂಗ್ ಅವರ ನಿವ್ವಳ ಮೌಲ್ಯ ಅಂದ್ರೆ ಆಸ್ತಿ ಮೌಲ್ಯ ನೋಡಿದ ಮೇಲೆ ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್.